ಕಂಠೀರವ ಸ್ಟೇಡಿಯಂ ಏನು ಸಾಮಾನ್ಯ ಅಲ್ಲ ಕಣ್ರಿ. 1955ರಲ್ಲಿ ದಿ ಮೈಸೂರು ಸ್ಟೇಟ್ 11, ಐ ರಿಪೀಟ್ ದಿ ಮೈಸೂರು ಸ್ಟೇಟ್ 11 ವರ್ಸಸ್ ಸೋವಿಯತ್ ಯೂನಿಯನ್ ಕಣ್ರಿ. ಸೋವಿಯತ್ ಯೂನಿಯನ್ ಒಂದು ಮ್ಯಾಚ್ ಇಲ್ಲಿ ನಡೆದಿತ್ತು. ಕಂಠೀರವ ಸ್ಟೇಡಿಯಂ ಸಾಮಾನ್ಯನ, ಎಲ್ಲಿಯ ಸೋವಿಯತ್ ಯೂನಿಯನು, ಎಲ್ಲಿಯ ಮೈಸೂರು ಸ್ಟೇಟ್ 11, ಅಂಥ ಮ್ಯಾಚ್ ನಡೆದಂಥ ಜಾಗ ಇದು. ಅಂಥ ಪವಿತ್ರವಾದ ಗ್ರೌಂಡ್ ಕಣ್ರಿ ಇದು ಕಂಠೀರವ ಸ್ಟೇಡಿಯಂ ಅಂದರೆ. ಬೆಂಗಳೂರು FC ಗೆ ಇದು ಹೋಮ್ ಗ್ರೌಂಡು. 2014ರಿಂದ ಅವ್ರು ಇಲ್ಲಿ ಆಡ್ತಾ ಇದ್ದಾರೆ. ಬೆಂಗಳೂರು FC ಭಾರತದ ಎಲ್ಲ ಕಪ್ಪುಗಳನ್ನು ಗೆದ್ದಂಥ ದೇಶೀಯ ಕ್ಲಬ್ಬು ಬೆಂಗಳೂರು FC. 1962 ಸಂತೋಷ್ ಟ್ರೋಫಿ ನಡೆದಿದೆ, 1996 ನ್ಯಾಷನಲ್ ಗೇಮ್ಸ್ ನಡೆದಿದೆ, 2023ನಲ್ಲಿ ಸ್ಯಾಫ್ ಚಾಂಪಿಯನ್ಶಿಪ್ ನಡೆದಿದೆ. ಅದಲ್ಲದೆ ಹಲವಾರು ಅಂತಾರಾಷ್ಟ್ರೀಯ ಕ್ರೀಡೆಗಳು, ಇಂಟರ್ನ್ಯಾಷನಲ್ ಗೇಮ್ಸ್ ಕೂಡ ಇಲ್ಲಿ ನಡೆದಿದೆ ರೀ. ಬಹಳ ವಿಶೇಷವಾದಂಥ ಗ್ರೌಂಡ್ ಇದು. ಕಂಠೀರವ ಕ್ರೀಡಾಂಗಣ ಬೆಂಗಳೂರು FCಯ ಕೋಟೆ ಅಂತ ಕರಿತೀವಿ. ಯಾಕೆ ಗೊತ್ತಾ? ಐ ಲೀಗು, ISL, AFC ಕಪ್ಪುಗಳಂಥ ದುರ್ಭೇದ್ಯವಾದಂಥ ಮ್ಯಾಚ್ಗಳನ್ನು ಬೆಂಗಳೂರು FC ಈ ಸ್ಟೇಡಿಯಮಲ್ಲಿ ಆಡಿದಾರ್ರಿ. ಹಾಗಾಗಿ ಇದು ಬೆಂಗಳೂರು FCಯ ದುರ್ಭೇದ್ಯ ಕೋಟೆ. ಗೊತ್ತಾಯ್ತಾ? ಇದೇ ಡಿಸೆಂಬರ್ 7ನೇ ತಾರೀಕು ಶನಿವಾರ ಸಂಜೆ 7 ಬೆಂಗಳೂರು FC ವರ್ಸಸ್ ಕೇರಳ ಬ್ಲಾಸ್ಟರ್ಸ್ ಫುಟ್ಬಾಲ್ ಮ್ಯಾಚ್ ಇದೇ ಗ್ರೌಂಡಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ನಡೆಯಲಿದೆ. ರೈವಲ್ರಿ ಅಂದರೆ ಏನು ಅಂತ ಮ್ಯಾಚಲ್ಲಿ ನೋಡಬೇಕು ಅಂತಂದರೆ ಈ ಮ್ಯಾಚ್ ನೋಡ್ಬೇಕು ನೀವು. ಮೈ ರೋಮಾಂಚನ ಆಗ್ಬಿಟ್ಟು 3 ದಿನ ನಿದ್ದೆಗೆಟ್ಬಿಡ್ತೀರ ಅಂಥ ಮ್ಯಾಚ್ ಕಣ್ರಿ ಇದು. ರೈವಲ್ರಿ ಅಂದರೆ ಏನು ಮ್ಯಾಚಲ್ಲಿ ಅಂತ ನೀವು ಬೆಂಗಳೂರು FC ವರ್ಸಸ್ ಕೇರಳ ಬ್ಲಾಸ್ಟರ್ಸ್ ಪಂದ್ಯ ನೋಡಬೇಕು. ನಿಮ್ಮ ಜೀವನದಲ್ಲಿ ನೀವು ನೋಡಲಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೊಂಬಿಟ್ಟಂಗೆ. ಸಂಜೆ 7 ಶನಿವಾರ ಬಂದ್ಬಿಡಿ ಇಲ್ಲಿ. ಅಂಥ ಮ್ಯಾಚ್ ನೋಡಿ ನಿಮ್ಮ ಜೀವನವನ್ನು ಧನ್ಯವಾಗಿಸ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮ ಊರು, ನಮ್ಮ ಬೆಂಗಳೂರು FC, ನೀಲಿ ಎಂದೆಂದಿಗೂ.